ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಎಪಿಸೋಡ್ 1ರಲ್ಲಿ ನಡೆದಿದ್ದಂತಹ ಆ ಒಂದು ಘಟನೆಯಿಂದಾಗಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರ ಮೇಲೆ ಮಹಿಳಾ ಆಯೋಗಕ್ಕೆ ದೂರನ್ನ ದಾಖಲು ಮಾಡಲಾಗಿತ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಎಪಿಸೋಡ್ 1ರಲ್ಲಿ ಗಿಲ್ಲಿ ನಟ ಅವರು ರಿಷಾ ಗೌಡ ಅವರ ಬಟ್ಟೆಗಳನ್ನ ಎಸೆದು ಅವಾಚ್ಯವಾಗಿ ನಡೆದುಕೊಂಡಿದ್ದಾರೆ ಅಂತ ಹೇಳಿ ಮಹಿಳಾ ಆಯೋಗಕ್ಕೆ ಸಾಮಾಜಿಕ ಕಾರ್ಯಕರ್ತೆಯೊಬ್ಬರು ದೂರನ್ನ ದಾಖಲು ಮಾಡಿದ್ದು, ಈ ಒಂದು ಕೇಸನ್ನ ನ್ಯಾಯಾಲಯಕ್ಕೆ ವರ್ಗಾವಣೆಯನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಇದೀಗ ವೀಕ್ಷಕರೇ, ಗಿಲ್ಲಿ ನಟ ಅವರ ಮೇಲೆ ನೀಡಿದ್ದಂತಹ ಆ ಒಂದು ದೂರನ್ನ ಇದೀಗ ಕೋರ್ಟ್ ವಜಾ ಮಾಡಿದ್ದು, ಗಿಲ್ಲಿ ನಟ ಮತ್ತು ಬಿಗ್ ಬಾಸ್ ಟೀಮ್ಗೆ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರ, ಈ ಒಂದು ಪ್ರಕರಣದ ವಿಕ್ಟಿಮ್ ಅಂತ ಹೇಳಲಾಗ್ತಿರುವ ರಿಷಾ ಗೌಡ ಅವರೇ ಗಿಲ್ಲಿ ನಟ ಅವರಿಗೆ ಸಪೋರ್ಟ್ ಮಾಡಿದ್ದು, ಗಿಲ್ಲಿ ನಟ ಅವತ್ತು ಮಾಡಿದ್ದು ತಪ್ಪಲ್ಲ ಅಂತ ಸ್ವತಃ ರಿಷಾ ಗೌಡ ಅವರ ಹೇಳಿಕೆಯನ್ನು ಕೊಟ್ಟಿದ್ದು, ಗಿಲ್ಲಿ ನಟ ಅವರ ಸಪೋರ್ಟ್ಗೆ ನಿಂತಿದ್ದಾರೆ. ಸೊ ಮಹಿಳಾ ಕಾರ್ಯಕರ್ತರೊಬ್ಬರು ಗಿಲ್ಲಿ ನಟ ಅವರ ಮೇಲೆ ಕೊಟ್ಟಿದ್ದಂತಹ ಈ ಒಂದು ದೂರನ್ನ ಸಾಕಷ್ಟು ವಿಚಾರಣೆಯ ಬಳಿಕ ಇದೀಗ ವಜಾ ಮಾಡಲಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಸೊ ವೀಕ್ಷಕರು, ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಗಿಲ್ಲಿ ನಟ ಅವರಿಗೆ ಸಪೋರ್ಟ್ ಮಾಡ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಗಿಲ್ಲಿ ನಟ ಅಂತ ಕಮೆಂಟ್ ಮಾಡಿ ತಿಳಿಸಿ.